ದೊಡ್ಡ ಟ್ರಾಜಿಡಿ ಆಗ್ಬಿಟ್ಟಿದೆ ನಮ್ಮ ಮನೇಲಿ. ಹೊರಗಡೆ ಒಂದು ನೋಡ್ರೆ ಗಾಡಿನೇ ಕಾಣಿಸ್ತಿಲ್ಲ. ನನ್ಗೇನಾದ್ರು ಪ್ಲಾಂಕ್ ಮಾಡ್ತಾ ಇದಾರೆ ಇವರು. ಗಾಡಿನ ಎತ್ಕೊಂಡ್ ಬಂದ್ಬಿಟ್ಟಿದೀನಿ. ಇದನ್ನ ತಗೊಂಡ್ ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ. ಬೇಜವಾಬ್ದಾರಿತನ ಕೊಡ್ಸಿದ್ರೆ ಗಿಫ್ಟ್. ಟೆನ್ಷನ್ ಹುಡುಕ್ತಾಳೆ ನೋಡಿ ಗೈಸ್. ಅವ್ಳಿಗೆ ಆಗಿರೋ ಟೆನ್ಷನ್ಗೆ ಫಸ್ಟ್ ಸ್ಟೇಷನ್ಗೆ ಹೋಗೋಣ ಅಂತ ಹೇಳಿದ್ಲು. Okay, let's go. ಸೋನುದು ಇನ್ನೊಂದು ಬೈಕ್ ಎಲ್ಲಿದೆ? ಒಂದಿದೆ ನನ್ನ ಹತ್ರ, ಇನ್ನೊಂದು ಎಲ್ಲಿದೆ? ಎತ್ಕೊಂಬಂದು ಮೆತ್ತೆ ಗೊತ್ತಾಗ್ದಿರ ಎತ್ಕೊಂಬಂದು, ಗೊತ್ತಾಗ್ಬಾರ್ದು ಆಯ್ತಾ? ಟಾಸ್ಕ್ ಇದು ನಿಮ್ಗೆ ಕೊಡ್ತಿರೋದು ನಾನು. ನೀವು ತಲೆ ಓಡಿಸಿ ಸ್ವಲ್ಪ, ನಿಮ್ಮ ಬ್ರೈನ್ ಯೂಸ್ ಮಾಡಿ ಗೈಸ್. ಇವತ್ತಿನ ಪ್ರ್ಯಾಂಕ್ ಪ್ಲ್ಯಾನ್ ಏನು ಅಂದರೆ, ನಮ್ಮ ಅಕ್ಕ ಈಗ ಅವ್ಳು ಸ್ಟುಡಿಯೋಗೆ ಹೋಗ್ತಿದ್ದಾಳೆ. ಅವಳಿಂದನೇ ನಾವು ಫಾಲೋ ಮಾಡ್ಕೊಂಡೋಗಿ ಅವಳ ಗಾಡಿನ ಅಬೇಸ್ ಮಾಡೋದು, ಅಂದರೆ ಎಸ್ಕೇಪ್ ಮಾಡೋದು. ಈಗ ಕೀ ಸಿಗ್ತಲ್ಲ, ಒಂದೇ ಒಂದು ಕೀ ಇದೆ ನಮ್ಮ ಹತ್ರ, ಇನ್ನೊಂದು ಕೀ ಸಿಗ್ತಲ್ಲ. ಇನ್ನೊಂದು ಕೀ ಮಾಡಿಸ್ಬೋದಾ? ಪಟ್ಟಂತ ಎಷ್ಟೊತ್ತಲ್ಲಿ ಮಾಡ್ತಾರೆ? ಹಾಫ್ ಆನ್ ಅವರ್ ಮಾಡಿಸ್ಬಿಡೋಣ. ಮಾಡಿಸೋದ ಎಲ್ಲಿ? ಬನ್ನಿ ಗೈಸ್, ನಮ್ಮ ಅಕ್ಕದೊಂದು ಡೂಪ್ಲಿಕೇಟ್ ಕೀ ಮಾಡ್ಸೋಣ. ಬಿಕಾಸ್ ಈಗ ನಾನು ಕೀ ಕೇಳಿದ್ರು ಗೊತ್ತಾಗ್ಬಿಡುತ್ತೆ, ಏನಾದರೂ ಗೊತ್ತಾಗ್ಬಿಡುತ್ತೆ. ಸೊ ಇದ್ರದ್ದೊಂದು ಡೂಪ್ಲಿಕೇಟ್ ಕೀ ಮಾಡಿಸಿ ನಮ್ಮ ಅಕ್ಕ ಪಾರ್ಕ್ ಮಾಡಿದ ತಕ್ಷಣ ರಪ್ಪಕ್ಕೆ ಎತ್ಕೊಂಡು ಹೋಗ್ಬಿಟ್ಟು, ಯಾರಾದರೂ ಹೋಗ್ಬಿಟ್ಟು ನಿಮ್ಮ ಗಾಡಿ ಕಾಣ್ತಾ ಇಲ್ಲ, ಗಾಡೀಲಿ ಬಂದರೆ ಎಲ್ಲಿ ಯಾವ್ದ್ರಲ್ಲಿ ಬಂದ್ರಿ ಅಂತ ಕೇಳಿದಾಗ ಅವ್ಳ ರಿಯಾಕ್ಷನ್ ನೋಡೋಣ. ಎತ್ಕೋ ಗೈಸ್. ಸೊ ನೀವು ನೋಡಿದ್ರಿ, ಕೀ ಮಾಡಿಸ್ಕೊಂಡು ಬಂದಿದ್ದಾಗಿದೆ. ಹೊಸ ಕೀ 5-10 ನಿಮಿಷ, ಅರ್ಧ ಗಂಟೆ ಮಾಡಿಕೊಟ್ಬಿಟ್ರು. ಸೊ ಈಗ ನಮ್ಮ ಅಕ್ಕ ಸ್ಟುಡಿಯೋಗೆ ಹೋಗೋದು ಈವ್ನಿಂಗು ಅಂತ ಹೇಳಿದ್ರು. ಈವ್ನಿಂಗ್ವರೆಗೂ ಕಾಯೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇ ಕಾಲ್ ಮಾಡ್ತೀನಿ ನಮ್ಮ ಟೀಮ್ ಅವ್ರಿಗೆ, ಮಗ ಹೆಂಗಾರು ಕರ್ಸ್ಕೊಂಬಿಡು ಅಂತ ಹೇಳಿದ್ದೀನಿ ಶಶಾಂಕ್ಗೆ. ಸೊ ಈಗ ನಮ್ಮ ಅಕ್ಕ ಮೀಟಿಂಗ್ ಇದೆ ಅಂತೇಳಿ ಬೇಗ ರೆಡಿಯಾಗಿ ಹೋಗ್ತಿದ್ದಾಳೆ. ಅವಳು ಹೋಗಿದ್ದು ಹಿಂದೆನೇ ನಾವು ಫಾಲೋ ಮಾಡಿ ಗಾಡಿನ ಎತ್ತಾಕೊಂಬಂದು ಪ್ರ್ಯಾಂಕ್ ಮಾಡೋಣ. ಲೆಟ್ಸ್ ಗೋ ಗೈಸು. ನಮ್ಮ ಅಕ್ಕ ಹೋಗೋವರೆಗೂ ಕಾಯಬೇಕು. ಅದೇ ಗ್ಯಾಪಲ್ಲಿ ನಾನು ನನ್ನ ಲಂಚ್ ಬ್ರೇಕ್ಫಾಸ್ಟ್ ಎರಡು ಒಂದೇ ಮಾಡ್ತಾಯಿದ್ದೀನಿ, ಒಂದೇ ಸರಿ. ಸೊ ನಮ್ಮ ಅಕ್ಕ ಹೊರಟಲು, ಈಗ ಅವಳಿಂದ ನಾವು ಹೋಗೋ ಟೈಮ್. ಬನ್ನಿ. ನಾವ್ ಏನ್ರಲ್ಲಿ ಬರೋಣ? ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಲ್ಲ? ನಮ್ಮ ಮೇಲೆ ಪ್ರೀತಿ ಇಲ್ವಾ? ನಿಮ್ಗೆ ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ? ನಮ್ಮ ಅಮ್ಮ ಗಾಡಿ ಹಾಳಾಗಿ ಹೋಗ್ಬಿಟ್ಟಿದೆ. ಇದು ಚೋಕ್ ಆನೇ ಇರುತ್ತಂತೆ. ಎಷ್ಟು ಪೆಟ್ರೋಲ್ ಕುಡಿಬೋದು ಯೋಚನೆ ಮಾಡಿ. ಜಾಮ್ ಆಗಿಬಿಟ್ಟಿದೆ, ಅದು ಆನ್ ಆಗೇ ಇದೆ ಅಂತೂ. ಗೈಸ್, ನಮ್ಮ ಅಕ್ಕಯಿಂದನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ರೀಚ್ ಆಗಿದ್ದೀನಿ. ಎತ್ಕೊಂಬರೋ ಟೆನ್ಷನ್ ಹೆಲ್ಮೆಟ್ ಹಾಕಿಲ್ಲ. ಇವಾಗ ಹೆಲ್ಮೆಟ್ ಹಾಕೊಂಡು ಗೈಸ್ ಗಾಡಿನ ಎತ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಇದನ್ನ ತೊಗೊಂಡು ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ, ಅದನ್ನ ನೋಡೋಣ ಬನ್ನಿ. ಪ್ಲ್ಯಾನ್ ಏನು ಅಂದರೆ, ಮಾಸ್ಕ್ ಮ್ಯಾನ್ಗೆ ಹೇಳಿದ್ದೀನಿ ನಾನು, ಮಗ ಈಗ ನಮ್ಮ ಅಕ್ಕಂಗೆ ಮಾತಾಡ್ತಾ ಗಾಡೀಲಿ ಬಂದಿರಾ, ಕೇಳಕ್ಕೆ ಗಾಡಿ ಇಲ್ವಲ್ಲ ಅಂತ ಹೇಳೋಕ್ಕೆ. ಅದು ಹೇಳಿದ ಮೇಲೆ ಪ್ಲ್ಯಾನ್ ರಿವೀಲ್ ಆಗುತ್ತೆ. ಗೈಸ್, ಫಸ್ಟ್ ನಮ್ಮ ಅಕ್ಕ ಗಾಡಿ ಎತ್ಕೊಂಡು ಕಾಫಿ ಕುಡಿಯಕ್ಕೆ ಹೋಗ್ತಾ ಇದ್ದೀನಿ. ಅದಾದ್ಮೇಲೆ ಎಲ್ಲಿಗೆ ಹೋಗೋದು ನೋಡೋಣ. ಹೇಳಿದ ಪ್ಲಾನೇ ಬೇರೆ, ನಮ್ಮ ಬಾಯ್ಸ್ ಮಾಡಿರೋದೇ ಬೇರೆ. ಹೇಳುವುದು ಒಂದು, ಮಾಡುವುದು ಇನ್ನೊಂದು. ನಮ್ಮ ಬಾಯ್ಸ್ ಏನು ಮಾಡಿದ್ದಾರೆ, ಈಗ ಹೋಗಿದ ತಕ್ಷಣ ಲಂಚ್ಗೆ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಕೆಳಗೆ ಇಳಿದ ತಕ್ಷಣ ನಮ್ಮ ಅಕ್ಕ ಇವೆಲ್ಲ ಸರಿ ಪ್ರ್ಯಾಂಕ್ ಮಾಡ್ತಾ ಇದ್ದೀರಾ ಅಂತಲೂ ಹೇಳಿದ್ಲು ಕಾಲಲ್ಲಿ. ಇವಾಗ ನಾನು ಕೇಳಿಸ್ಕೊಂಡೆ, ಏನು ಮಾಡೋದು ಯೋಚನೆ ಮಾಡ್ತಾ ಇದ್ದೀನಿ. ಡೌಟ್ ಬಂದಿರುತ್ತೆ ಒಟ್ಟಿನಲ್ಲಿ ಪಕ್ಕ. ನೋಡೋಣ. ನಿಮ್ಮ ಗಾಡಿ ನಾನು ಬರೋವಾಗಿರ್ಲಿಲ್ಲ. ನಿಮ್ಮ ಗಾಡಿ ಹೌದು, ಮನೆಗೆ ಹೋಗೋಣ. ನಿಜ ಮನೆಗೆ ಹೋಗೋಣ ಬನ್ನಿ. ಯಾರು ಎತ್ಕೊಂಡು ಹೋಗ್ತಾರೆ ಬ್ರೋ? ಇವಾಗ 1 ಸೆಕೆಂಡ್, ಎಷ್ಟು ನಿಮಿಷ ಆಗುತ್ತೆ ನನ್ನ ಗಾಡಿ ಎತ್ಕೊಂಡು ಹೋಗ್ಬೇಕು ಅಂದ್ರೆ ವಾಪಸ್ಸು? ಅಕ್ಕ, ನಾನು ಬಂದಾಗ್ಲಿ ಇರ್ಲಿಲ್ಲ ಗಾಡಿ. ಕೆಫೆ ರೀಚ್ ಆಗಿದ್ದೀನಿ, ಇನ್ನೂ ಕಾಲ್ ಬಂದಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಬಂದ್ಬಿಟ್ರಲ್ಲ, ಹತ್ತತ್ರ ಬಂದ್ಬಿಟ್ರಲ್ಲ. ಅಲ್ಲೇ ಸ್ವಲ್ಪ ಸಮೀಪದಲ್ಲಿದ್ದೀರಾ. ಸೀರಿಯಸ್ಲಿ ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ನಾನು ಬರ್ಬೇಕಾದ್ರೆ ಗಾಡಿ ಇರ್ಲಿಲ್ಲ ಅಷ್ಟೇ ನಾನು ಹೇಳೋದು. ಹೆಲ್ಮೆಟ್ ಇಟ್ಕೋಬೇಕಾ? ನಿಜ ಇದೆ ಆಗೋದು. ಇವ್ರು ಎಡಿಟರ್ ಎತ್ಕೊಂಡು ಹೋದ್ರಾ? ಎಡಿಟರ್ ಎತ್ಕೊಡಕ್ ಬೀಗ ನಿಮ್ಮ ಹತ್ರನೇ ಐತಲ್ಲ. ಕೀ ಅವ್ರಿಗೆ ಯಾಕೆ ಕೊಡ್ತಾರ ಬ್ರೋ? ಬೇರೆ ಎತ್ಕೊಂಡು ನನ್ಗೆ ಹೆಂಗಾಗ್ತಿದೆ ಅಂದ್ರೆ, ನನ್ನ ತಂದೆ ಇಲ್ವಾ ಗಾಡಿ 1 ಸೆಕೆಂಡ್ ಎಲ್ಲ ಮೈಂಡ್ ಅಪ್ಸೆಟ್ ಆಗ್ತಿದೆ. ಅಲ್ಲಿ ಬೇರೆ
ಬೈ ನಾನು ಯಾರು ಕೊಟ್ಟಿದ್ದೀರಾ ಅಂತ ಅಲ್ಲ ಅದಲ್ಲ 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 ನಮ್ಮ ಹತ್ರ ಎಲ್ಲ ಇಲ್ಲೇ ಇದ್ದೇವೆ. ಬೀಗ ನಮ್ಮ ಹತ್ರ ಐತೆ, ಇನ್ಯಾರು ಎತ್ಕೊಂಡು ಹೋಗ್ತಾರೆ ಅಂದ್ರೆ ಯಾರು ನೋಡಿದಾರ ಏನು? ಡೈಲಿ ಅಬ್ಸರ್ವ್ ಮಾಡ್ತಿದಾರ ನನ್ ಗಾಡಿ? ಯಾರು ನಮ್ಮ ಅಕ್ಕನ? ಗಾಡಿ ನಿಲ್ಸಿ ಮೇಲೆ ಬಂದಿದ್ದಾರೆ. 2 ನಿಮಿಷ ಮಾತಾಡ್ತಿದ್ವಿ ನಾವು, ಅಷ್ಟೇ ಕೆಳಗೆ ಬರ್ತಿ ಗಾಡಿ ಇಲ್ಲ. ಬಂದೇ ಇರು, ನಾನೇ ಬಂದೆ. ಪ್ರ್ಯಾಂಕ್ ಅಂತ ಕೂತ್ಕೊಂಡಿದ್ದಾರೆ ಅವರು. ಬಂದೇ ಇರು, ನಾನು ಬಂದೇ ಇರು. ಎಲ್ಲಿದೆ ನೀನು? ನಾನು ಮನೆ ಹತ್ರ ಇದ್ದೆ, ಬಂದೆ. ಬರ್ಬೇಕಾ ಹಿಂಗೆ? ಇಲ್ಲ ಬರ್ತಾನೆ ಇದ್ದೆ, ನಾನೇ ಆಟೋ ಮಾಡ್ಕೊಂಡ್ ಬರ್ತೀನಿ. ಬಂದ್ರೆ ನಾವು ಸ್ಟೇಷನ್ ಹೋಗೋಣ. ಆಟೋ ಮಾಡ್ಕೊಂಡ ಸರಿ, ನಾವು ಗಾಡಿ ಮನೆ ಹತ್ರ ಹೋಗ್ಬಿಟ್ಟು ಬರೋಣ ಅಂತಲ್ಲ. ಏನ್ ಆಫೀಸ್ ಹತ್ರ ಬಂದಿರ, ನಾವು ಅಲ್ಲಿ ಹೋಗ್ಬಿಟ್ಟು ಬರ್ತೀವಿ. ಮನೆ ಹತ್ರ ಹುಡ್ಕೊಂಡ್ ಬರ್ತೀರಾ? ಇಲ್ಲ ನಾನು ಬರ್ತೀನಿ, ಜೊತೆಗೆ ಹೋಗೋಣ ಇರು, ಬರ್ತೀನಿ ಇರು ನಾನೇ. ಸರಿ ಬಾ. ಮನೆ ಹತ್ರ ಹೆಂಗೆ? ನಮ್ಮ ಅಕ್ಕನ ಎತ್ಕೊಂಡ್ರೆ ಫೋನ್ ಕೊಡೋಳ್ಗೆ. ಕೈಸ್ ಹಿಂದಿಲಿ ಮಾತಾಡ್ಬೇಕಾಗಿದೆಲ್ಲ ಡೌಟ್ ಬಂದ್ಬಿಡುತ್ತೆ. ಪ್ಲೀಸ್ ಕ್ಯಾ ಹುವಾ? गाड़ी रखो, फिर ऊपर नीचे तक नहीं है गाड़ी. अब ले लगे ना हमारे सामने से तो. मनीष है कि मनीष गया था मैं गाड़ी. ಮನೀಶ್ ಹಬ್ಬ ಶೂಟ್ ಆಗಿ ಕರ್ಕೋ ತೇರಾಚ್. ಈಗ ನಾನು ನಮ್ಮ ಅಕ್ಕ ಹತ್ರ ಹೋಗ್ಬೇಕು ಆಟೋ ಮಾಡಿಕೊಂಡು, ಗಾಡಿಲೇ ನಿಲ್ಲಿಸಿ. ಬಾಯ್ ಗಾಡಿ ಇದ್ರೆ ಖಡಾ ಸಕ್ತಾ ಹೂँ 10 मिनट के लिए ये वाला. ಹಾಂ ಇಷ್ಟು ಪಟ್ ಅಂತ ಹೋಗ್ಬಿಟ್ರೆ ಡೌಟ್ ಬರುತ್ತೆ, ಅದಕ್ಕೆ ಒಂದು ಕಾಫಿ ಕುಡಿದು ಆಮೇಲೆ ಹೋಗೋಣ. ನಮ್ಮ ಅಕ್ಕ ಟೆನ್ಷನ್ ಆಗಿರುತ್ತೆ, ಗೊತ್ತು. ಸಾರಿ, ಇಟ್ ವಾಸ್ ಅ ಪ್ರ್ಯಾಂಕ್, ಇಟ್ಸ್ ಅ ಪ್ರ್ಯಾಂಕ್. ಯಾರಾದ್ರೂ ಹಾಳಾಗೋಗ್ಲಿ, ನಾವು ನೆಚ್ಚಿದ್ರೆ ಸಾಕು. ಫಾಲೋ ಮಾಡ್ಕೊಂಡು ಬಂದ್ರಾ? ಇಲ್ಲ, ನಾನೇ ಬಂದಲ್ಲ ಪಟ್ಟ ಅಂತ. ಯಾರು ಫಾಲೋ ಮಾಡ್ಕೊಂಡ್ ಬರ್ತಾರೆ? ಬಂದಿದ್ರೆ ನಾನೇ ಅಲ್ಲಿ ಹಿಡಿತಿದ್ದೆ. ಹಾ ಕರೆಕ್ಟ್, ಸರಿ ಇರಲ್ಲ ಇಲ್ಲಿ. ಬಂದ್ಬಿಟ್ಟಿದ್ದೀರಾ? ಅದನ್ನು ಮಾಡ್ತೋದೆ. ಬರ್ತಾನಂತ ಅಲ್ಲಿ ಹೋಗೋಣ, ಆಫೀಸ್ ಹತ್ರ ಬರ್ತೀನಿ, ಆಟೋ ಮಾಡ್ಕೊಂಡು ಬರ್ತೀನಿ ಅಂತ. ರೋಡ್ ಹೋಗ್ಬಿಟ್ಟು ಹೋಗೋಣ ಹೆಂಗೆ? ಕಾಫಿ ಕುಡಿದು ಆಟೋ ಮಾಡ್ಕೊಂಡು ಹೋಗ್ತಾ ಇದೀನಿ ಈಗ ಸ್ಟುಡಿಯೋ ಹತ್ರ. ಬನ್ನಿ, ಅಲ್ಲಿ ಬ್ಲಾಗ್ ಕರೆಕ್ಟಾಗಿ ಆಗ್ತಿದೆಯಲ್ಲ ಗೊತ್ತಿಲ್ಲ, ಅದೇ ಇರೋ ಟೆನ್ಷನ್ ಈಗ. ಅದು ಕರೆಕ್ಟಾಗಿ ಶೂಟ್ ಮಾಡ್ತಿರ್ತಾರ ಇಲ್ವಾ ನಮ್ಮ ಟೀಮ್ ನೋಡ್ಬೇಕು ಅದನ್ನ. ಇವತ್ತು ನಮ್ಮ ಯಜಮಾನ್ರು ನನ್ನ ಯಾಕೆ ಹೊಡಿಬಹುದು? ಹೊಡಿಯೋ ಚಾನ್ಸೇ ಇಲ್ಲ. ಇವತ್ತು ಎಲ್ಲ ಕೆಲಸ ನಾವು ಮಾಡಿ ಮುಗಿಸ್ಬಿಟ್ಟಿದೀವಿ. आप नीचे आए ना तब गाड़ी था, एक ब्लैक ಅಲ್ಲ गाड़ी था. ಪಾಪ ಅವ್ರಿಗೆ. नहीं था? ಹಾ ನಾನು ಹೇಳಿದ್, ನಾನು ಅದನ್ನೇ ಹೇಳಿದ್. ನಾನು ಇಲ್ಲಿ ಬರ್ಬೇಕಾದ್ರೂ ಗಾಡಿ ಇರ್ಲಿಲ್ಲ. नहीं आए थे, नीचे एक गाड़ी था यहाँ पे, आपने देखा? ठीक है, छोड़ो. ಬರುತ್ತೆ, ಮಾತಾಡೋಣ. ಎಲ್ಲಿದಾರಂತ ಸಮೀರ್ ಬ್ರೋ? ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರೆಲ್ಲ. 2 लाख का गाड़ी है आंटी तेरा. ಬೈಕ್ಗಿಂತ ಕಾಸ್ಟ್ಲಿ. बबलू स्टेशन जाएंगे आप बबलू. ನನ್ಗೇನಾದ್ರು ಪ್ರ್ಯಾಂಕ್ ಮಾಡ್ತಾ ಇದಾರೆ ಇವರು? ನಂಗೆ ಯಾಕೆ ಎಲ್ಲ ಸೇರಿ ನನಗೆ ಪ್ರ್ಯಾಂಕ್ ಮಾಡ್ತಿದ್ದಾರೆ ಅನ್ಸುತ್ತೆ. ಮಾಡ್ಕೊಂಡು ಅವ್ರು ನೀನ್ ಪ್ರ್ಯಾಂಕ್ ಅಂತಾರೆ, ಅವ್ರು ನೀನ್ ಪ್ರ್ಯಾಂಕ್ ಅಂತಾರೆ. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ. ಗಾಡಿಗೆ ಗೊತ್ತು ಮಾಸ್ಕ್ ಮನ್ಕತೆ. ನನಗೆ ಯಾಕೋ ಇದು ಪ್ಲಾನ್ ಅನಿಸ್ತಾ ಇದೆ. ನಾನು ಓಡ್ ಬಂದಿದ್ದೀನಿ ಪ್ರ್ಯಾಂಕ್ ಅಂತ ಗೊತ್ತಾದ್ರೆ ಮಾತ್ರ. ಸೋನು ಬಬ್ಲು ನೀವೆಲ್ಲ ಸೇರಿ ನನಗೆ ಪ್ರ್ಯಾಂಕ್ ಅಂತ ಗೊತ್ತಾದ್ರೆ ಅದಕ್ಕೆ ಹೇಳಿದ್ದು ತೋಳ ಬಂತು ತೋಳ ಕತೆ ಇದೆಯಲ್ಲ ಹಂಗೆ. ಊಟಕ್ಕೆ ಹೋದಾಗ ನನ್ನ ಗಾಡಿ ಇತ್ತಾ? 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 ಇವಳು ನಮ್ಮ ಮುಂದೆನೆ ತಗೊಂಡ್ ಬಂದ್ಲು ನಾನು ಮನೆಯಿಂದ. ಬರ್ಬೇಕಾದ್ರೆ ಇರ್ಲಿಲ್ಲ ಗಾಡಿ. ನೀವು ಬಂದಾಗಿತ್ತು ಬಂದಿದ್ ಮನೀಶ್ ನೀವು. ಇವಳೆಲ್ಲ ನಿಲ್ಸ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಹ್ಯಾಂಡ್ ಲಾಕ್ ಬ್ರೋ ಹಾಕಿದ್ದೀರಾ? ಉನೋಸ್ ಬೋಲ್ರಿ ನಾ ಬ್ರೋ, ಇಲ್ಲಿ ಇತ್ತು ತಾನೆ ಬ್ರೋ ನಂದು ಬ್ಲ್ಯಾಕ್ ಗಾಡಿ. ದೇಖ್ ನೋಡ್ರಿ ಹುಡ್ಕನ್ ಅಷ್ಟೇ, ಇನ್ನೇನು. ಗೈಸ್ ನಮ್ಮ ಅಕ್ಕ ಗಾಡಿನೇ ಎಲ್ಲೋ ಕಳ್ದೋಗ್ಬಿಟ್ಟಿದೆ ಅಂತೆ. ಏನ್ ಹೇಳೋದಂತಾನೆ ಗೊತ್ತಾಗ್ತಿಲ್ಲ. ನನ್ನ ಪ್ರಕಾರ ಹ್ಯಾಂಡ್ ಲಾಕ್ ಹಾಕಿಲ್ಲ. ಹ್ಯಾಂಡ್ ಲಾಕ್ ಹಾಕಿ ಇಲ್ಲ ಯಾವ ಬಿಟ್ರು ನನ್ನ ಏ, ಗಾಡಿ ಕಳ್ತನ ಯಾರು ಎತ್ಕೊಂಡು ಹೋಗ್ತಾರೋ ಕಳ್ತನ ಆಗೋ ಚಾನ್ಸ್ ಇಲ್ಲ. ಬರ್ಬೇಕಾದ್ರೆ ಗಾಡಿ ಇರ್ಬೇಕಿತ್ತಾನೆ. ಬ್ರೋ ನನ್ ಕ್ವಶನ್, ಇವಾಗ ಇಷ್ಟೆಲ್ಲ ಗಾಡಿ ಐತೆ, ನಂದೇ ಏನಿಗೆ ತಗೊಂಡು? ಹೊಸ ಗಾಡಿ ಅಲ್ಲಮ್ಮ, ಕಳ್ತನ ಎಲ್ಲ ಆಗಿರಲ್ಲ, ಕಳ್ತನ ಆಗೋ ಚಾನ್ಸ್ ಇಲ್ಲ. ಇವಳೆಲ್ಲ ನಿಲ್ಸಿದಾಳೆ ನಮ್ಮ ಅಕ್ಕ. ಏ ನನ್ಗೆ ಮೈಂಡ್ ಮ್ಯಾನಿಪುಲೇಟ್ ಮಾಡ್ಬೇಡ್ರಿ. ಅವಾಗಿಂದ ಎಲ್ಲರೂ ಅದೇ ಕ್ವಶನ್. ನಾನು ಇಲ್ಲೇ ನಿಲ್ಸಿದ್ದೆ, ನಾನು ಇಲ್ಲೇ ಬೀಗ ಹಾಕ್ಬಿಟ್ಟು ಮೇಲೆ ಬಂದೆ. ಅವ್ರದ್ದು ಯೂಶಲಿ ಎನರ್ಜಿ ಕೀ ಇದೆಯಾ? ಇಲ್ಲಿ ಇಲ್ವಾ? ಲಾಕ್ ಹಾಕಿದ್ದ? ಹೆಲ್ಮೆಟ್ ಇಟ್ಟಿ. ಒಂದ್ ನಿಮಿಷ ಕೇಳಿ ಬ್ರೋ, ಹೆಲ್ಮೆಟ್ ಇಟ್ಟಿ ಒಂದ್ ನಿಮಿಷ ಕೇಳಿ ಬ್ರೋ ಅಂತ. ಹೆಲ್ಮೆಟ್ ಒಳಗಡೆ ಇಟ್ಟಿ ಲಾಕ್ ಹಾಕಿ ಮೇಲೆ ಬ್ಯಾಗ್ ಎತ್ಕೊಂಡ್ ಬಂದಿದ್ದೀನಿ. 2 ಬ್ಯಾಗ್. ಮಗ ಹೇಳ್ದು ಅಪ್ಪಚ್ಚರಿತ್ ಮೂವಿ ಆಗ್ಬಿಡಿದೆ. ಮನೆ ಹತ್ರ ಮಾಡಿದ್ನ ಇಲ್ಲಿ ಮಾಡಿದೆ ಅನ್ಕೊಂಡ್ಬಿಟ್ಟು. ಅಲ್ಲ ನಾನು ಇಲ್ಲ ಹ್ಯಾಂಡ್ ಲಾಕ್ ಹೇಳಿ. ಹ್ಯಾಂಡ್ ಲಾಕ್
ಹ್ಯಾಂಡ್ ಲಾಕ್ ಹಾಕಿದ್ದೀರಾ ಬ್ರೋ ಪಕ್ಕನಾ? ಯಾಕೆಂದ್ರೆ ನಾನು ಈ ಸತಿ ಹ್ಯಾಂಡ್ ಲಾಕ್ ಹಾಕಲ್ಲ. ನೋಡಿ ಕಂಪ್ಲೇಂಟ್ ಕೊಡೋಣ ಬರ್ರಿ, ಹೋಗಿ ಆಕ್ಷನ್ ತೊಗೊಳೋಣ ಬರ್ರಿ. ಈಗ ನೋಡಿ ಫ್ರೆಂಡ್ ಅಂತ ಅಲ್ಲಿ ನೋಡಿ ಹೆಂಗ್ ನಿಂತವ್ರ ಆರಾಮಾಗಿ. ಅವ್ರೇನ್ ಮಾಡಕ್ಕಾಗುತ್ತೆ? ನೀವೇನೋ ಪ್ಲಾನ್ ಮಾಡಿದೀರಾ ಅನ್ಸುತ್ತೆ. ತಂದೆ ಇಲ್ಲ ಗಾಡಿ. ಕಂಪ್ಲೇಂಟ್ ಕೊಟ್ಟು ಅವ್ರು ಏನಾರು ಮನೇಲಿ ಇದ್ರೆ ಹೋಗಿತಾರೆ ಪೊಲೀಸರು. ಟು ಬಿ ಹಾನೆಸ್ಟ್, ನಾನು ಎಲ್ಲೋ ಹೋಯ್ತು ಅಂತ ಒಂದ್ ನಿಮಿಷ ಕೇಳಿ, ನಾನು ಗೆದ್ದಿದ್ದು ವಿಡಿಯೋ ಮಾಡಿ ಎಲ್ಲರಿಗೂ ಬಾಯ್ ಹೇಳ್ಕೊಂಡು ನಮ್ಮ ಮುಂದೆನೆ ಗಾಡಿ ತಗೊಂಡೋದ್ಲಪ್ಪ. ಮಧ್ಯದಲ್ಲಿ ನಿಲ್ಸ್ ನಡ್ಕೊಂಡ್ ಬಂದ್ಬಿಟ್ಟ. ನನ್ಗೆ ಏನು ಯೋಚನೆ ಬಂದಿಲ್ಲ, ನನ್ಗೆ ಅದೇ ಅವನದೇನೋ ಇತ್ತು ಅಂದ್ಬಿಟ್ಟು ಅವ್ರು ಟೆನ್ಷನ್ ಅಲ್ಲಿ ಇದಾರೆ, ಮಧ್ಯದಲ್ಲಿ ನಿಲ್ಸಿ ನಡ್ಕೊಂಡ್ ಬಂದ್ವಿ. ವಿಶಾಲ್ ಮಾಟ ಏನ್ ಗಾಡಿ ಒಳಗಡೆ ನಿಲ್ಸ್ತಾರ ವಿಶಾಲ್ ಮಟ್ಟಿದ್ದು? ಸೋನು ಸೀರಿಯಸ್ ಆಗಿ ಯೋಚನೆ ಮಾಡು. ಒಂದ್ ನಿಮಿಷ ಮಗ, ಫಸ್ಟ್ ಹುಡ್ಕೊಂಡು ನಡೀಲಿನ ರೆಡಿ. ಗೈಸ್, ನಮ್ಮ ಅಕ್ಕ ಅವರ ಎಡಿಟರ್ ನೋಡಿದ್ರಂತೆ ಗಾಡಿ ಇಲ್ಲಿ ಇರೋದು, ಬಟ್ ಗಾಡಿ ಸಿಗ್ತಾ ಇಲ್ವಂತೆ. ನನಗೆ ಯಾಕೋ ಇದು ನನಗೆ ಪ್ರ್ಯಾಂಕ್ ಮಾಡಕ್ ಡೌ ಮಾಡ್ತಾವಳೆ ಅಂತ ಅನಿಸ್ತಿದೆ. ಅವಳ ಮಕ್ಕ ನೋಡ್ರೇನೆ ಗೊತ್ತಾಗ್ತಿದೆ ನೋಡಿ. ಏನೋ ಪ್ಲಾನ್. ಸ್ಟೇಷನ್ ಹೋಗೋಣ ಬನ್ನಿ, ಫಸ್ಟ್ ನನ್ ಗಾಡಿ ಬೇಕು. ನಡಿ ನಡಿ, ಫಸ್ಟ್ ಮನೆ ಹತ್ರ ನೋಡೋಣ. ಫಿರ್ಮಾಗೋಣ, ನಾನು ಬರ್ತೀನಿ, ಅವ್ಳು ಓಡಿಸ್ಲಿ ಗಾಡಿ. ಗೈಸ್ ಇಲ್ಲಿ ಒಂದ್ ನಿಮಿಷ, ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಣ ಫಸ್ಟ್. ನಿಜ ಹೇಳು ಬಬ್ಲು, ಡೌ ಮಾಡ್ತಿದ್ದೆ ತಾನೆ ಬಬ್ಲು, ನೀನ್ ನಿಜ ಹೇಳು ಬಬ್ಲು. ನಾನು ಈಗ ತಾನೆ ನಿನ್ ಮುಂದೆ ಆಟೋಲ್ ಬಂದಿದ್ದೀನಿ ಮನೆಯಿಂದ. ನಿನ್ ಮುಂದೆನೆ ನಾನು ತಾನೇ ಗಾಡಿ ಎತ್ಕೊಂಡ್ ಬಂದೆ. ಮೊನ್ನೆ ಎಲ್ಲಾರು ಇವಾಗ ಇವ್ರು ಊಟಕ್ಕೆ ಹೋಗೋಣ ಅಂತ ಬಂದ್ರು, ನನ್ ಊಟ ಇರ್ಲಿಲ್ಲ, ಸರಿ ಏನಾದ್ರು ತಿನ್ಕೊಂಡ್ ಬರೋಣ ಅಂತ ಕೆಳಗಡೆ ಬಂದ್ ನೋಡ್ರೆ ಗಾಡಿನೇ ಕಾಣಿಸ್ತಿಲ್ಲ. ನಾನು ಒಂದ್ ಸೆಕೆಂಡ್ ಕೇಳು, ಆ ಕಡೆ ಆ ಕಡೆ ಇಲ್ಲೇ ನಿಲ್ಸಿದ್ದಲ್ವಾ ಅಂತ ನನ್ಗೆ. ಅದೇನು ಆಟ ಸಾಮಾನು ಕಳ್ದೋಗಕ್ಕೆ ಗಾಡಿ ಅದು. ಏನು ಮಗ, ನಾನು ಕರೆದಿದ ತಕ್ಷಣ ಬಂದಿದ್ದೀನಿ, ಕಾಂಟೆಂಟ್ ಸಿಕ್ತು ಅಂತ ಓಡ್ ಬಂದೆ ಅಲ್ಲಿಂದ ಗಾಡಿ. ಎಲ್ಲ ಕಾಂಟೆಂಟ್ ಮಗ, ಅಲ್ಲ ಎಲ್ಲ ಕಾಂಟೆಂಟ್ ಅಂತಲ್ಲ ಹೇಳ್ತಾರ, ಅದು ಕಳ್ದೋಯ್ತು ಅಂದಲ್ಲ, ಖುಷಿಯಾಗಿ ಓಡ್ ಬಂದೆ. ಸಾರಿ, ಬೇಜಾರಾಗಿ ಓಡ್ ಬಂದೆ. ಪೊಲೀಸ್ ಹತ್ರಕ್ಕೆ ಹೋಗೋಣ. ಎಷ್ಟಂತ ಕ್ರಾಸ್ ಚೆಕ್ ಮಾಡೋಣ, ಇಲ್ಲೇ ತಾನೇ ಇಟ್ಟಿದೆ ನನ್ ಗಾಡಿನ. ಆಯ್ತು ನಡಿ ನಡಿ ನೋಡೋಣ ನಡಿ. ಮನೆ 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 दीदी तुमने देखा दीदी गाड़ी नहीं देखा? मेरे हिसाब से तुमने आप इधर से ऊपर गए, आपने नहीं देखा गाड़ी? ಫಸ್ಟ್ ಮನೆ ಹತ್ರ ಹೋಗ್ಬಿಟ್ಟು ಹುಡುಕನ ಅಂತ ಹೋಗ್ತಾ ಇದೀನಿ. ನಮ್ಮ ಅಕ್ಕ ಗಾಡಿ. ನಾನ್ ಕಾರ್ ಓಡ್ಸೋ ತರ ಎಲ್ಲ ಇಲ್ಲ ನನ್ನ ಪರಿಸ್ಥಿತಿ. ನನ್ ಕಾರ್ ಓಡ್ಸಕ್ಕೆ ಮನ್ಸಿಲ್ಲ. ಏನ್ ನನ್ ಮೇಲೆ ಡೌಟಾ ನಿಂಗೆ? ಒಂದ್ ನಿಮಿಷ ಮಗ, ಒಂದ್ ನಿಮಿಷ. ಏನ್ ನನ್ ಮೇಲೆ ಡೌಟಾ? ನಮ್ ಟೀಮ್ ಎಲ್ರು ಒಂದ್ ನಿಮಿಷ ಮಗ, ಟೀಮ್ ಎಲ್ಲಾರು ಹುಡುಕ್ಬೇಡ ಅಂತ ಹೇಳ್ಬಿಡ್ತೀನಿ. ನನ್ ಮೇಲೆ ಡೌಟ್ ಪಟ್ರೆ ಎಲ್ಲ ಸರ್ ಹುಡುಕ್ತಾ ಇದಾರೆ. ನನ್ ಟೀಮ್ ಅವ್ರು ಗೈಸ್, ನನ್ ಕೆಲ್ಸ ಬಿಟ್ಟೆಲ್ಲ ಹುಡುಕ್ತಾ ಇದಾರೆ ಇಲ್ಲಿ. ಬೇಜವಾಬ್ದಾರಿತನ ಕೊಡ್ಸಿದ್ರೆ ಗಿಫ್ಟ್, ಕೇರ್ಲೆಸ್ನೆಸ್ ನೋಡಿ ಮಗ್ದಲ್ಲಿ ಕಾಣ್ತಿದೆ. ಗಿಫ್ಟ್ ಕೊಡ್ಸಿದ್ರೆ ಕೇರ್ಲೆಸ್ನೆಸ್. ಸಾಯಿಲ್ ಹೇಳ್ತೀನಿ ರೀ, ಸಾಯಿಲ್ ಹೇಳ್ತೀನಿ. ಟೆನ್ಷನ್ ಆಗ್ಬಿಟ್ಟಿದ್ದಾಳೆ, ಟೆನ್ಷನ್ ಆಗ್ಬಿಟ್ಟಿದ್ದಾಳೆ. ಅವಳು ಇನ್ನೂ ಟೆನ್ಷನ್ ಆಗ್ಲಿ ಅಂತ 2-3 ಪಾಯಿಂಟ್ ಆಡ್ ಮಾಡಿದೆ. ಸಾರಿ ಸೋನು, ಸಾರಿ ಗೈಸ್. ಅವ್ಳಿಗೆ ಆಗಿರೋ ಟೆನ್ಷನ್ಗೆ ಫಸ್ಟ್ ಸ್ಟೇಷನ್ಗೆ ಹೋಗೋಣ ಅಂತ ಹೇಳಿದ್ಲು. ನಾನು ಬೇಡ, ಮನೆ ಹತ್ರ ಫಸ್ಟ್ ಕೀ ಹುಡ್ಕೋಣ, ಕೀ ಇದೆಯಾ ಅಂತ ಹೇಳ್ತಾ ಇದ್ದೀನಿ. ಅವಳು ಟೆನ್ಷನ್ಗೆ ನಾವೇನ್ ಹೇಳ್ತೀವಿ ಅದೆಲ್ಲ ಕೇಳ್ತಾ ಇದ್ದಾಳೆ ಪಾಪ. ಬನ್ನಿ ಮನೆ ಹತ್ರ ಹೋಗಿ ಮತ್ತೆ ವಾಪಸ್ ಡೈರೆಕ್ಟ್ ಲೊಕೇಶನ್ ಕರ್ಕೊಂಡು ಹೋಗ್ತೀನಿ. ನಮ್ಮ ಅಕ್ಕ ಫುಲ್ ಟೆನ್ಷನ್ ಇದ್ದಾಳೆ ನೋಡಿ. ಅವ್ರಿಗೂ ಫೋನ್ ಎಲ್ಲ ಮಾಡ್ತಾರೆ, ನಮ್ಮ ಅಕ್ಕ ನಮ್ಮ ತಮ್ಮಂಗೆಲ್ಲ ಫೋನ್ ಮಾಡ್ತಾರೆ. ಮನೆ ಹತ್ರ ಬಂದ್ವಿ, ಗಾಡಿ ಇಲ್ಲ. ನಾನು ನಿಮ್ಗೆ ಬ್ಲಾಗು ಮಾಡಿ ನಾನು ಅದನ್ನೇ ಹೇಳ್ತಿರೋದು, ಇಲ್ಲ ಇಲ್ಲ ಅಂತ. ಕೀ ಇದೆ ನೋಡೋಗಿ ಮನೆದು. ಯಾರಾದ್ರೂ ಎತ್ತಿದಾರ ಕೀ? ಸೆಕೆಂಡ್ ಕೀ ಇದ್ರೆ ಇನ್ನೊಂದು ಕೀ ಎಲ್ಲಿದೆ? ನಮ್ಮ ಕೇಳಬೇಕು. ನಮ್ಮ ಏನಾದ್ರು ಬಂದಿದ್ರ ಕೀ ಎತ್ಕೊಂಡೇನಾದ್ರು? ಹಾ, ನಮ್ಮ ನಗ್ತಾರೆ. ಸೋನು ಗಾಡಿ ಕಳ್ದೋದ್ರೆ ನಮ್ಮ ನಗ್ತವ್ರೆ. ನನ್ಗೇನು ನಗು ಬಂದಿಲ್ಲ. ಫೋನ್ ಮಾಡಿ ಗಾಡಿ ತಗೊಂಡೋಗಿದ್ದಾಳೆ ಇಲ್ಲಿಂದ. ಗಾಡಿ ಇಲ್ಲ ಗಾಡಿ ಇಲ್ಲ ಅಂದ್ರೆ ನಾನೇ ತಿಳ್ಕೊಂಡು ಇನ್ನೊಂದು ಕೀ ಎಲ್ಲಿದೆ? ಬೆಳಿಗ್ಗೆ ನಂದು ಅದೇನು ಅಂತಾರಲ್ಲ, ಯಾವ್ದು ಗ್ಯಾಂದಲ್ಲಿ ಅದ್ಯಾವ್ದು ಅಂತಾರಲ್ಲ, ನಾನು ಇವಳಿಗೆ ಏನಂದ್ರೆ ಇನ್ನೊಂದು ಕೀ ಬೀಗ ಕೊಡು ಕೊಡು ಅಂತ ಬೆಳಗ್ಗೆ ಕೇಳಿದೆ. ಅವಳು ಅದೇ ತಂದ್ಕೊಂಡು ನನ್ನ ಫೋನ್ ಮಾಡ್ಬಿಟ್ಟು, ಮಮ್ಮಿ ಇನ್ನೊಂದು ಬೀಗ ಕೇಳ್ದಲ್ಲ ಅಂತ ಹೇಳ್ತಾಳ. ಇನ್ನೊಂದು ಬೀಗ ಇದೆಯಾ ಹುಡುಕು ಫಸ್ಟ್. ಡ್ಯಾಡಿ ಎತ್ತಿಕ್ಕಿದ್ರು. ಡ್ಯಾಡಿ ಫೋನ್ ಮಾಡಿ ಕೇಳು. ಈಗ ಪೊಲೀಸ್ ಕಂಪ್ಲೇಂಟ್ಗೆ ಹೋದ್ರೆ ಫಸ್ಟ್ ಇವಾಗಲೇ ಕೇಳಿ ಹೇಳ್ತೀನಿ, ಈಗಲೇ ಹೋದ್ರೆ ಉಗಿತಾರೆ. ಫಸ್ಟ್ ಹುಡುಕ್ಬೇಕು ನೀನು ಸ್ವಲ್ಪ. ಮಾಮ್ ನನ್ನ ನಕಸ್ಬೇಡವಾ, ನನಗೆ ಅವ್ಳು ಟೆನ್ಷನ್ ಒಳಗೆ ಆಗ್ತಾ ಇಲ್ಲ. ಜಾತಿ ಗಾಡಿ ಒಂದು ಇಚ್ಚೆ ಕಡೆ ಇತ್ತು. ನಾನಂತೂ ಇವಾಗ ಓಡೋದೆ ಗೈಸ್. ನಾನು ಹೋದಾಗ ಅವಾಗ ಹೇಳ್ತಿದ್ರು ಅವ್ರು 5 ನಿಮಿಷ ಮುಂಚೆ ಊಟಕ್ಕೆ ಹೋದಂತ. 5 ನಿಮಿಷ ಮುಂಚೆ ಗಾಡಿನೇ ಇಲ್ಲ ನಾನು ಹೋದಾಗ. ಇವಳೆ ಎಲ್ಲೋ ಹೋಗ್ತಾ ಮಧ್ಯದಲ್ಲಿ ನಿಲ್ಸಿದಾಳೆ. ಲೆಫ್ಟ್ ಹ್ಯಾಂಡ್ ಅಲ್ಲಿ ನಿಲ್ಸಿದ್ಯಾ ನಿನ್ ಗಾಡಿನ? उठाक दावा चुटके बैठ जा.
प्लीज बೈತೋಳೆ ಇದು ತೇರಕಿನ ಛೈನಾ ಮಾಮ್ ಕಿರಿ ಬೇರೆ ಕಡೆ ಸತ್ತಮ್ಮ ಗಾಡಿ ಚೋರ್ಕೋಸ್ ನಗಿಸೋ ಅದ ಬೀಗ ಕೈ ಹಿಡ್ಕೊಂಡು ಗಾಡಿ ಇಲ್ಲ ಅಂತಳು ನಾನೇನು ಬೀಗ ಇಟ್ಬಿಟ್ಟಿದ್ದಾಳೆ ಅದು ಎತ್ಕೊಂಡು ಹೋಗಿದ್ರಂತ ನಾನಿದ್ದೀನಿ ಗಿಫ್ಟ್ಗೂ ವ್ಯಾಲ್ಯೂ ಇಲ್ಲ, ಅದೇ ಮೇನ್. ನಾನು ಹೇಳ್ತಿಲ್ವಾ, ಗಿಫ್ಟಿಗೆ ವ್ಯಾಲ್ಯೂ ಇರಬೇಕು. ಎಲ್ಲಿ ಬೇಕಲ್ಲಿ ಬಿಸಾಕೋದು, ನಿಲ್ಸೋದು. ಬೀಗ ಇವ್ರ ಕೈಲೇ ಇದೆಯಲ್ಲ, ಗಾಡಿ ಎಲ್ಲಿ ಹೋಗುತ್ತೆ? ಇವಾಗ ನಿನ್ ಪ್ರಕಾರ ಗಾಡಿ ನಾನು ಎಲ್ಲೂ ಮನೆ ಸ್ಟುಡಿಯೋ ಒಳಗಡೆ ನಿಲ್ಸ್ಕೋಬೇಕಾಗಿತ್ತಾ? ಎಂತ ಅತಿಥಿ ಸಂಸ್ಕಾರ, ಆಹಾ ಎಂತ ಅತಿಥಿ ಸಂಸ್ಕಾರ, ಆಹಾ ಎಂತ ಅತಿಥಿ ರೋಡಲ್ಲಿ ತಾನೇ ನಿಲ್ಸಿದೀನಿ, ಕರೆಕ್ಟ್ ಆಗಿ ಅಲ್ಲೇ ತಾನೇ ನಿಲ್ಸಿದ. ನೋಡಿದ್ರ ಮಾತುಗಳು ನೋಡಿದ್ರ ಇನ್ನೇನ್ ಕಳ್ದಾಕ್ಬಿಟ್ಟು ಮಾತುಗಳು. ಅಲ್ಲ, ಮಿಸ್ ಆಗಿರುತ್ತೆ, ಹೌದು, ಅರ್ಥ ಆಗುತ್ತೆ. ಬಟ್ ಫಸ್ಟ್ ಟೈಮ್ ಮಿಸ್ ಆಗಿ ಗಾಡಿ ಬೀಳುತ್ತೆ, ಸೆಕೆಂಡ್ ಟೈಮ್ ಕಳ್ದೋಗುತ್ತೆ. ಕೇರ್ಲೆಸ್ನೆಸ್ ಗೈಸ್, ಕೇರ್ಲೆಸ್ನೆಸ್. ಬೀಗ ಇವ್ರ ಕೈಲೇ ಇದೆಯಲ್ಲ, ನಾನು ಇನ್ನೊಂದು ಬೀಗ ಇದೆಯಾ? ಕಳ್ಳನ ಮಗನ್ಗೆ ಬೀಗ ಗೊತ್ತಿರತ್ತಾ? ಮನೆಗೆ ನಾವ್ ಯಾರು ತಗೊಂಡೋಗ್ತೀರಿ? ಅವಳು ತಗೊಂಡು ಅವಳು ತಗೊಂಡ್ ಬರ್ತಾಳೆ ಗಾಡಿನ, ಯಾರು ಮುಟ್ಟೋದೇ ಇಲ್ಲ. ಅದೇ ಬೀಗ ಹಾ, ಅಲ್ಲ, ಹೌದಾ? ಓಕೆ. ಗಾಡಿ ಕೀ ಬಿಟ್ಟಿದ್ರೆ ಎತ್ಕೊಂಡು ಹೋಗಕ್ ಈಸಿ. ಮಗ ಲಾಕ್ ಹಾಕಿಲ್ಲ ಅನ್ಸತ್, ಮಗ ತಳ್ಕೊಂಡು ಹೋಗಿರ್ಬೇಕು ಯಾರು. ಗಾಡಿ ತಳ್ಕೊಂಡು 1 ಅವರ್ ಬೇಕಾ? ಅಲ್ಲಿ ತಳ್ಕೊಂಡು ಹೋದ್ರೆ ಅಲ್ಲೇ ಇರ್ತಾರೆ. ನೀನ್ ಅಲ್ಲಿ ಹುಡುಕ್ದಾ? ಇನ್ನೇನ್ ಮತ್ತೆ ಕೇಳು, ಎಲ್ಲಿ ಹುಡುಕ್ದೆ? ಕೆಳಗಡೆ ಹೋಗಿ ಹುಡುಕುದ್ವಿ, ಪಕ್ಕದ ರೋಡಲ್ಲ. ಅವ್ನ್ ತಳ್ಕೊಂಡು ಹೋಗಿ ಎಷ್ಟೊತ್ತಾಯ್ತೋ? ನೀನ್ ಎಷ್ಟೊತ್ತಾಯ್ತು? ಒಬ್ಳು ನಾನು ಹೋಗಿ 15 ನಿಮಿಷ ಅಷ್ಟೇ ಒಬ್ಳು ಕೂತಿದ್ದು, 1 ಅವರ್ ಅಲ್ಲ, 10 ನಿಮಿಷ ಕುತ್ಕೊಂಡೆ, ಏನೋ ಮಾತಾಡ್ಬಿಟ್ಟು ಕೆಳಗಡೆ ಬಂದೆ. ಸೊ ಈಗ ದೊಡ್ಡ ಟ್ರಾಜೆಡಿ ಆಗ್ಬಿಟ್ಟಿದೆ ನಮ್ಮ ಮನೇಲಿ. ನಮ್ಮ ಅಕ್ಕ ಗಾಡಿ ಕಳ್ದು ಹೋಗ್ಬಿಟ್ಟಿದೆ. ಇದೆಲ್ಲ ವ್ಲಾಗ್ ಮಾಡೋ ವಿಷಯ ಅಲ್ಲ, ಬಟ್ ನಾನು ಹೆಂಗೋ ವ್ಲಾಗ್ ಮಾಡ್ಕೊಂಡೆಲ್ಲ ಹೋಗ್ಬೇಕು ಅಂತ ರೆಡಿ ಆಗ್ತಿದ್ದೆ. ಅಷ್ಟರಲ್ಲಿ ಇನ್ಸಿಡೆಂಟ್ ಆಯ್ತಲ್ಲ, ಯಾಕೆ ಸುಮ್ಮನೆ ಮಿಸ್ ಮಾಡ್ಕೊಳ್ಳೋದು ಅಂತ ವ್ಲಾಗ್. ನಮ್ಮಮ್ಮ ನಗ್ತಿರೋದು ನೋಡ್ರೆ, ಇವರೇ ಬಂದು ಇನ್ನೊಂದು ಕೀಯಿಂದ ಎತ್ತಾಕೊಂಡು ಹೋಗ್ಬಿಟ್ಟವ್ರ. ಇಲ್ಲ, ನೀವೆಲ್ಲ ಇಲ್ಲ, ನನ್ಗೇನಾದ್ರೂ ಪ್ರ್ಯಾಂಕ್ ಮಾಡಕ್ಕೆ ನಾನ್ ಮನೆ ಆಚೆ ಹೋಗಿಲ್ಲ ಕಣ. ಸುಬೋಸಕ್ಕೆ ಯಾವತ್ತು ಕೈಸ್ ಬೆಳಗಿಂದ ಏನೇನಾಯ್ತು ಜ್ಞಾಪಕೋತಾಳು ಅಂತ ಹೇಳಿ. ಅಲ್ಲಿ ನೋಡಿ, ಗಾಡಿ ಕಳ್ದ್ಕೊಂಡು ಎಷ್ಟು ಸ್ಮೈಲಿಂಗ್ ಅಲ್ಲಿ ಕೂತಾಳು ನೋಡಿ ಗೈಸ್. ಇಲ್ಲಿ ನನ್ಗೂ ಅದೇ ಅನಿಸ್ತಿದೆ, ಪ್ರ್ಯಾಂಕ್ ಅನಿಸ್ತಿದೆ ಇದು. ಮಾಡ್ತಿದ್ಯಾ? ಅಲ್ಲ, ಮತ್ತೆ ಬೆಳಗ್ಗೆ ಎತ್ಕೊಂಡು ಹೋಗಿರ್ತಾನೆ. ಇನ್ನೊಬ್ಬಿ ಗಾಡಿ ಪೂಚೆ, ಗಾಡಿ ಕಿವಿ ಪೂಚೆ. ಅಬ್ಬಾ, ನಾನು ಅದಕ್ಕೆ ಕೇಳಿಲ್ಲ. ಗಾಡಿ ಕೀ ಇದು ನಂದು ಗಾಡಿ ಕೀ ಮಾಡ್ಸೋದು 2. ನಾನು ಅದಕ್ಕೆ ಸೋನಿ ಇನ್ನೊಂದು ಗಾಡಿ ಕೀಯಲ್ಲಿ 2 ಇದೆಯಲ್ಲ, ಒಂದು ಎತ್ತಿರೋಣ ಅಂತ ನಾನು ಕೇಳಿದ್ದೆ. ಮಗ ಇಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಪ್ರಯೋಜನ ಇಲ್ಲ, ಹುಡ್ಕನ ಬರ್ರಿ. ನಾವು ಅಲ್ಲ ಸ್ಟೇಷನ್ಗೆ ಹೋಗೋಣ. ಏನಿದೆ ಸ್ಟೇಷನ್ಗೆ ಹೋದ್ರೆ ಉಗಿತಾರೆ ಫಸ್ಟ್. ನಾವು ಹುಡುಕ್ಬೇಕು. ಯಾವಾಗ ಕಳ್ದೋಗ್ರೆ 5 ನಿಮಿಷ ಹಿಂದೆ ಕಳ್ದೋದ್ರೆ ಮಕ್ಕಳು ಕಳಿಸ್ತಾರೆ. ಹಂಗೇನಿಲ್ಲ, ಕಳ್ದೋದ್ರೆ ಕಂಪ್ಲೇಂಟ್ ಕೊಡ್ಬೇಕು ಆಬ್ವಿಯಸ್ಲಿ. ಇದು ನಾನು ಸುಮ್ಮನೆ ಹೇಳ್ತಾ ಇರೋದು. ಆಗಿತ್ತಲ್ಲ ನಮ್ದು ಮತ್ತಿಕಲ್ಲಿದ್ದಾಗ, ಏನು ತಗೊಂಡೋಗಿ ಗಾಡಿ ತೊಳ್ಕೊಂಡು ಪೆಟ್ರೋಲ್ ಖಾಲಿ ಆಗಿದೆ ಅಂತ ಅಲ್ಲೇ ನಿಲ್ಸ್ಬಿಟ್ಟು ಹೋಗ್ಬಿಟ್ಟಿದ್ದ. ಹೌದಾ? ನನ್ಗೆ ಡ್ಯಾಡಿ ಇತ್ತಲ್ಲ, TVS ವಿಕ್ಟರ್ ಇತ್ತಲ್ಲ, ಅಲ್ಲೇ ಹೋಗ್ತಾರೆ ನೋಡ್ಕೊಳ್ಳೋ. ಕಲ್ಲೋಗಿ ನೋಡ್ಕೊಳ್ಗ ಆ ಕಡೆ ಇದೆಯಾ ಗಾಡಿ ಅಂತ. ಬನ್ನಿ ಹೋಗಿ ಹುಡ್ಕನ. ರೋಡ್ ಹುಡ್ಕೋರೆ ಸಿಗೋದು ಗಾಡಿ. ಪ್ಲಸ್ ಈಗ ಹುಡ್ಕಕ್ಕೆ ಹೋಗ್ತಾ ಇದೀವಿ, ಎಲ್ಲಾದ್ರೂ ಬೇರೆಯವರು ಸಿಗುತ್ತಾ ಅಂತ. ನಮ್ಮ ಯಾಕೆ ನಗ್ತಾರ? ಸೋನು ಮಮ್ಮಿ ನಗ್ತಿದ್ದಾರೆ. ಈಗ ಹುಡ್ಕಕ್ಕೆ ಹೋಗ್ತಾ ಇದೀವಿ. ರೋಡಲ್ಲೇ ಸ್ಟುಡಿಯೋ ಅಕ್ಕಪಕ್ಕ ರೋಡ್ ಎಲ್ಲರೂ ನಿಂತಿದ್ಯಾ ಏನಾದ್ರು ಅಂತ. ಮಕ ಹಂಗೆ ಇಡ್ಬೇಡ, ನಿಂಗೆ ಯಾರು ಗಾಡಿ ಕಳ್ದೈತೆ ಹೊಸಾದ್ ಕೊಡಿಸ್ತೀನಿ, ತಲೆ ಕೆಡಿಸ್ಕೊಬೇಡ. ದೇವ್ರಣ್ಣಿಗೂ ದಯವಿಟ್ಟು ಕೊಡಿಸ್ಬೇಡ. ಯಾಕೆ ದಯವಿಟ್ಟು ಕೊಡಿಸ್ಬೇಡ ಅಂದೆ? ನೋಡಿ ಗೈಸ್, ನೋಡಿ ನಮ್ಮ ಅಮ್ಮ ಗಾಡಿ ಕಳ್ಕೊಂಡಿದ್ರೆ, ನಮ್ಮ ಅಕ್ಕ ಸೌತೆಕಾಯಿ ತಿನ್ಕೊಂಡು ಹೋಗು ಬಾ ಅಂತವ್ರಂತೆ. ನೋಡಿ ಗೈಸ್, ಹಾ, ನಮ್ಮ ಅಕ್ಕ ಮಕ್ಕ ನೋಡಿ. ಏನೇನೋ ಸೈಕಲಲ್ಲಿ ಬರ್ತಾಳಂತೆ. ಯಾಕೆ ಅಂದ್ರೆ ಗಾಡಿಲಿ ಫಾಸ್ಟ್ ಆಗಿ ಹೋಗ್ತೀವಂತೆ, ಸೈಕಲಲ್ಲಿ ಸ್ಲೋ ಆಗಿ ಹುಡುಕ್ಬೋದಂತೆ. ನೋಡ್ರಿ, ಹೋಗೋಣ. ಮಕ್ಕ ಟೆನ್ಷನ್ ಹುಡುಕ್ತಾಳೆ ನೋಡಿ ಗೈಸ್. ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ನಾನೇನ್ ಮಾಡ್ಲಿ? ನಂದೇ ಏನು ಯೋಚನೆ, ಸುಮ್ಮನೆ ಬಬ್ಲು. ನನ್ನ ಮೇಲೆ ಮಕ್ಕ ಅನ್ಕೊಂಡ್ ಕೂತಾಳ ಮಗ. ಚುಕ್ಕೆ ರೋ ಬಬ್ಲು, ಏ ಇಸ್ಮೆ ತುಜೆ ಹೋನಾ. ಸಾರಿ, ಆಯ್ತು ಓಕೆ. ಪಾಪ ಟೆನ್ಷನ್ ಇಲ್ಲ ಗೈಸ್, ಈ ಟೈಮಲ್ಲಿ ಬೇಡ. ರೋಡಲ್ಲಿ ಹುಡುಕ್ಬೇಕೀಗ. ಈ ರೋಡಲ್ಲ ಏನು ಅಲ್ಲ, ಇಲ್ಲೇನಕ್ಕೆ ಬರುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಾನು ಅವಾಗಿಂದ ಅದನ್ನೇ ಒಂದ್ಸರಿ ಹುಡುಕ್ಬೇಕು ಗೈಸ್. ಹೌದು, ನಮ್ಮ ಅಕ್ಕಗ್ ಮರುವು ಜಾಸ್ತಿ ಬೇರೆ ಆಗಿದೆ ಈಗ. ನೀನ್ ಯಾರಂತಾನೆ ಗೊತ್ತಿಲ್ಲ ನನಗೆ.
ನಿನ್ ಜೊತೆ ಬೈಕಲ್ಲಿ ಬಂದ್ರೆ ನರ್ಕಕ್ ಬಂದಂಗ್ಲೇ ಮಗ. ಈಗ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋದು? ಅಜ್ಜಿ ಕೇಳೋಣ ಸೋನು ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋದು? ಅಜ್ಜಿ ಒಂದು ಬ್ಲಾಕ್ ಗಾಡಿ ನೋಡಿದ್ರಾ? ಇಲ್ಲ ನನ್ನ ಗಾಡಿಯಲ್ಲಿ ಅದೇ ತರದ್ದು ನೋಡಿದ್ರಾ? ಈ ಕಡೆ ಹೋದ್ರಂತೆ. ಆಂಟಿ ಗೊತ್ತು ನಾನು ಯಾರಂತ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಕುಕಿಂಗ್ ಬ್ಲಾಗ್ಸ್. ಅವ್ರು ಅದನ್ನೇ ಹೇಳಿದ್, ನನ್ನ ಗಾಡಿನ ನಡೀರಿ ಹಿಂದೆ. ಈ ಕಡೆ ಹೋದ್ರು. ಅದೇ ಗಾಡಿನಾ ಗೈಸ್? ಯಾರೋ ನಮ್ಮ ಅಕ್ಕ ಫ್ರೆಂಡ್ ಅಂತೆ ಆಂಟಿ, ಅವ್ರು ನೋಡಿದ್ರಂತೆ. ಅವ್ರು ನಮ್ಮ ಅಕ್ಕ ಗಾಡಿ ಎತ್ಕೊಂಡು ಹೋಗಿದ್ದು. ಬಟ್ ಅವ್ರು ಈ ಕಡೆ ಹೋದ್ರು ಅಂತ ಹೇಳ್ತಿದ್ದಾರೆ. ಒಂದ್ಸರಿ ಈಗ ಹೆಂಗೂ ಬಂದಿದೀವಿ, ಈ ರೋಡೆಲ್ಲ ನೋಡ್ಕೊಂಡ್ ಬಂದ್ಬಿಡೋಣ ಈ ಕಡೆ ಎಲ್ಲ, ಆಮೇಲೆ ಆ ಕಡೆ ವಿಸಿಟ್ ಮಾಡಿ. ಅಷ್ಟೆಲ್ಲ ಅವ್ರು ಹೋಗ್ಬಿಟ್ರೆ ಈಗೇನು ಅವ್ನು ಕಾಯ್ತಿರ್ತಾನ ನೀನ್ ಬರ್ತೀಯಾ ಅಂತ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಎಲ್ಲಿಂದ ಅಷ್ಟೆಲ್ಲ ಅವ್ನು ಹೋಗ್ಬಿಟ್ರೆ ಅಂತೆ. ನಮ್ಮ ಅಕ್ಕ ಅಳದ್ ನೋಡಕ್ ಆಗಲ್ಲ ಗೈಸ್, ಬೇಜಾರಾಗುತ್ತೆ ನನಗೆ. ಕಣ್ಣೀರ್ ಹೋಗ್ಬಿಟ್ಟೆ. ಕಣ್ಣೀರ್ ಬತ್ತೋಗ್ಬಿಟ್ಟಿದೆ ನಮ್ಮ ಅಕ್ಕ, ಕಣ್ಣೀರ್ ಹಾಕದೇ ಇಲ್ಲ. ಎಷ್ಟಂತ ಕಣ್ಣೀರ್ ಹಾಕೋಣ? ಕಣ್ಣೀರೇ ಇಲ್ಲ ನಮ್ಮ ಅಕ್ಕಗೆ. ಈಗ ನೋಡಿ ಬನ್ನಿ, ನನ್ನ ಪ್ರಕಾರ ನಮ್ಮ ಹಳೆ ಮನೆ ರೋಡೆಲ್ಲ ಹುಡುಕ್ಬೇಕು. ಏನಾದ್ರು ಗ್ರೌಂಡ್ ಇಲ್ಲ? ಯಾರಾದ್ರೂ ರೈವಲ್ರಿ ಇದೆಯಾ ನಿಂಗೆ? ನಿನ್ ಮೇಲೆ ಕೋಪ ಇದೆ ಯಾರಿಗಾದ್ರು? ಲೈ ಈ ಟೈಮಲ್ಲಿ ಕಾಫಿ ಕುಡಿಯೋಣ ಅಂತ ಒಂದು ಗೈಸ್, ನಮ್ಮ ಅಕ್ಕ ಗಾಡಿ ಕಳ್ದೋಗಿದೆ. ಯಾರ್ದು ಕಳ್ದೋಗುತ್ತೆ ಅವ್ರಿಗೆ ನೋವು ಗೊತ್ತಾಗೋದು, ಬೇರೆ ಯಾರಿಗೂ ಗೊತ್ತಾಗಲ್ಲ. ಈಗ ನನಗೂ ಗೊತ್ತಾಗಲ್ಲ ನೋವು, ನಮ್ಮ ಅಕ್ಕಂಗೆ ಮಾತ್ರ ಗೊತ್ತಿರುತ್ತಾ ನೋವು. ನೋಡಿ ಸೋನು, ಇದು ಹಾಕ್ಬೇಕಿದು, ಇದು ಹಾಕಿಲ್ಲ ಅಂದ್ರೆ ತಪ್ಪು. ಇಡೀ ರೋಡಲ್ಲಿ ಒಂದು ವೆಸ್ಪಾನೇ ಕಾಣ್ತಾ ಇಲ್ಲ ಗೈಸ್. ಆ ಕಡೆ ಸೋನು, ಆ ಕಡೆ ನೋಡ್ತಾ ಇರೋ. ಅದನ್ನೇ ಮಾಡ್ತಿರೋದು. ನೀನ್ ಈ ಕಡೆ ನೋಡ್ತೀಯಾ, ಈ ಕಡೆ ನೋಡ್ತೀಯಾ? ನಾನು ಈ ಕಡೆ ನೋಡ್ತೀನಿ. ವೆಸ್ಪಾ ಅದೇ ಗಾಡಿನಾ ಗೈಸ್? ಅದೇ ಗಾಡಿ ಗೈಸ್, ನಮ್ಮ ಅಕ್ಕ ಗಾಡಿ ಸಿಕ್ತು. ಬಟ್ ಬೀಗ ಇರತ್ತೆ. ಇದೇ ಗಾಡಿನಾ? ಸೇಮ್ ಗಾಡಿನಾ? ನಂಬರ್ ನೋಡು. ಏ ಇದೇನಾ? ಓ, ಯಾರೋ ಗಾಡಿ ತಗೊಂಡು ಅಲ್ಲಿಂದ ತಂದು ಇಲ್ಲಿ ನಿಲ್ಸ್ಬಿಟ್ಟು ಹೋಗಿದಾರೆ ನೋಡಿ. ಯಾರೋ ನಮ್ಮೋರೇ ಮಾಡಿರೋದು. ಅಲ್ಲ, ಕೀ ಇಲ್ದೆ ಅದ್ ಹೆಂಗ್ ಮಾಡ್ತಾರೆ? ಯಾರು ಕೀ ಎತ್ಕೊಂಡಿರೋ ನಂಗೆ ಗೊತ್ತಿಲ್ಲ. ಇವಾಗ ಇವತ್ತು ಸಮಾಧಾನ ಆಗ್ತಿದ್ಯಾ? ತಗೋ, ನಿನ್ ಗಾಡಿಗೆ ಹೊಸ ಕೀ ಮಾಡ್ಸಿದೀವಿ. ಗೊತ್ತಿತ್ತು. ಗೊತ್ತಿತ್ತು. ನಾನು ಯಾವಾಗ್ಲೇ ಏನಕ್ಕೆ ಕೇಳಿದ್ದೇಳಿ, ಗಾಡಿ ಎತ್ಕೊಂಡೋದ್ರಲ್ಲ ನೀವು ಅಂತ ನನ್ಗೆ. ಕೀ ಮಾಡ್ಸ್ಕೊಂಬಂದ್ರ ಅಂತ? ಹೊಸ ಕೀ ಮಾಡ್ಸಿದಾರೆ ಅಂತ ಗೊತ್ತಾಯ್ತಾ? ದೇವ್ರಾಣೆಗೂ ಬಂತು. ಸರಿ ಆಯ್ತು ಗೈಸ್, ನಮ್ಮ ಅಕ್ಕಗೆ ನಾನು ಹೊಸ ಕೀ ಕೊಡ್ತಾ ಇದ್ದೀನಿ ಗಿಫ್ಟ್, ಪ್ರ್ಯಾಂಕ್ ಆಗಿದ್ದಕ್ಕೆ. ಸಾರಿ, ಪ್ರ್ಯಾಂಕ್ ಫುಲ್ ಟೆನ್ಷನ್ ಆಯ್ತಾ? ನಾವು ಒಂದ್ ಕಡೆ ಫುಲ್ ಪ್ರ್ಯಾಂಕ್ ಅಂತ ಫೀಲ್, ಒಂದ್ ಕಡೆ ನಿಜ ಹೋಗಿದ್ಯಾ, ಯಾರು ಎತ್ಕೊಂಡು, ನಮ್ಮ ಸರೌಂಡಿಂಗ್ಸ್ ಯಾರು ಎತ್ಕೋತಾರೆ, ನಮ್ ದುಶ್ಮನ್ಸ್ ಯಾರಿದ್ದಾರೆ ಅದು ಸಿಕ್ತಲ್ಲ, ಖುಷಿ ಅದು ಆಗ್ತಿದೆ. ನನಗೆ ಬೇರೆ. ಆ ಸ್ಟುಡಿಯೋ ರೋಡಲ್ಲಿ ಯಾರ್ಯಾರು ಸಬ್ಸ್ಕ್ರೈಬರ್ಸ್ ಬರ್ತಾ ಇದಾರೆ ಎಲ್ಲ ಅಬ್ಸರ್ವ್ ಮಾಡ್ತಾರ, ಯಾರು ಎತ್ಕೊಂಡು ಹೋಗ್ತಾರೆ. ಪಾಪ ಟೆನ್ಷನ್ ಆಗಿಲ್ಲ. ಒಂದು ಕಾಫಿ ಕುಡಿಸ್ಬಿಡೋಣ ಬನ್ನಿ. ಕಾಫಿ ಕುಡಿ ಬಾ. ನಾನೇ ಗಾಡಿ ನೆತ್ಕೊಂಡು ಹೋಗಿ ಇಲ್ಲಿ ಬಂದು ನಿಲ್ಲಿಸ್ಬಿಟ್ಟು ಆಟೋಲ್ಲಿ ಬಂದೆ. ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್. ಅಷ್ಟು ಬೇಗ ಅಲ್ಲಿಂದ ಇಲ್ಲಿ ಬರುತ್ತೆ. ನಾನು ಅದನ್ನ ಎಲ್ಲಾ ತರ ಮೈಂಡ್ ಯೋಚನೆ ಮಾಡ್ಬಿಟ್ಟೆ. ನನ್ಗೆ ಯಾವ ತರ ಯೋಚನೆ ಬಂತು ಅಂದ್ರೆ, ಹೌದಾ, ನೀವು ಬೇರೆ ಕಾಫಿ ಕುಡಿಯೋಕೆ ಹೋಗೋಣ ಅಂದ್ರಿ, ಗಾಡಿ ಎತ್ಕೊಂಡು ಬೀಗ ಮಾಡಿಸ್ಕೊಂಡು ವಾಪಸ್ ಮನೆಗೆ ಬಂದು ಆಮೇಲೆ ಏನೋ ಪ್ಲಾನ್ ಮಾಡಿರೋದು ಅನ್ಸುತ್ತೆ. ಕರೆಕ್ಟಾ ಸೋನು? ಹೆಂಗ್ ಫೀಲ್ ಆಗ್ತಿದೆ? ಇನ್ನೂ ವೈಬಲ್ಲೇ ಇದೆಯಾ? ಇನ್ನೂ ಟೆನ್ಷನ್ ಅಲ್ಲೇ ಇದೆಯಾ? ಪ್ರ್ಯಾಂಕ್ ಅಂತ ಗೊತ್ತಾಯ್ತಾ? ಪ್ರ್ಯಾಂಕ್ ಅಂತಲ್ಲ, ಎಷ್ಟು ಪರ್ಸೆಂಟ್ ಪ್ರ್ಯಾಂಕ್ ಅನ್ಸುತ್ತೆ, ಎಷ್ಟು ಪರ್ಸೆಂಟ್ ಪ್ರ್ಯಾಂಕ್ ಅಲ್ಲ ಅನ್ಸುತ್ತೆ? 50% ಬಟ್ ಪ್ರ್ಯಾಂಕ್ ಅಂತ ಗೊತ್ತಿತ್ತು. ಇದು ಪ್ರ್ಯಾಂಕ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತಿದ್ದೆ? ಈಗ ನಿಜವಾಗ್ಲೂ ಕಳ್ದೋಗಿದ್ದೆ. ಅದೇ 50% ಮೈಂಡಲ್ಲಿ ಇದ್ದಿಲ್ಲ. ಅಲ್ಲ, ಈಗ ನಿಜವಾಗ್ಲೂ ಕಳ್ದೋಗ್ರಿ ಏನ್ ಮಾಡ್ತಿದ್ದೆ? ಏನು ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಿದ್ದೆ, ಏನೂ ಮಾಡೋಕ್ಕಾಗಲ್ಲ. ಯಾರು ಎತ್ಕೊಂಡೋದ್ರು ಅವ್ರವ್ರ ಕರ್ಮ ಅವ್ರು ಅನ್ಭವಿಸ್ತಾರೆ ಅಂತ ಬಿಟ್ಕೊಡ್ತಾರೆ. ಮಾಡೋಕ್ಕಾಗುತ್ತೆ? ಎಷ್ಟು ನಮ್ಮ ಪ್ರಯತ್ನ ಏನು, ಹುಡುಕ್ಸ್ತೀವಿ, ರೋಡೆಲ್ಲ ಅಳಿತೀವಿ, ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀವಿ, ಸ್ಟೇಷನ್ಗೆಲ್ಲ ಹೋದ್ರೆ ಲೇಟ್ ಡಿಲೇ ಆಗುತ್ತೆ. ಒಳ್ಳೆಯವ್ರದೇ ವಾಪಸ್ ತಂದು ಕೊಡ್ತಾರೆ, ತಗೊಂಡೋದ್ರು ವಾಪಸ್ ತಂದು ಕೊಡ್ತಾರಂತೆ. ತಗೊಂಡೋಗೋರು ಒಳ್ಳೆಯವ್ರು ಇರಲ್ಲ. ನಿಮಗೆ ಅದಿಂಗ್ ಪ್ರ್ಯಾಂಕ್ ಆದ್ರಿ, ನೀವು ಪ್ರ್ಯಾಂಕ್ ಅಂತ ಏನಾದ್ರು ಅನ್ನಿಸ್ತಾ ಹೇಗೆ? ಸುಮ್ಮನೆ ಗೊತ್ತಿರುತ್ತೆ ಅಂತ ಹೇಳ್ತಾರೆ ಅಲ್ಲ, ಸ್ಕ್ರಿಪ್ಟೆಡ್ ಅಂತ ಅಂದ್ರೆ ಅಂತಾರಲ್ಲ, ನಿಮಗೆ ಏನು ಅನಿಸ್ತು? ನಿಮಗೆ ಸ್ಕ್ರಿಪ್ಟೆಡ್ ಅನ್ಸಿಲ್ಲ.
ಅಂದ್ರೆ ನನ್ಗೆ ಆ ಮೂಮೆಂಟಿಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗಿಲ್ಲ. ಇದೇನ್ ಸ್ಕ್ರಿಪ್ಟೆಡ್ ಅಲ್ಲ, ನನಗೆ ಹಂಗಿದೆ ಸ್ಕ್ರಿಪ್ಟೆಡ್ ಅಪ್ಕೊಂಡು ಫುಲ್ ಜಾಲಿಯಾಗಿ ಇರ್ತಿದ್ದೆ. ಆರಾಮಾಗಿ ಬನ್ನಿ ಕಾಫಿ ಕುಡ್ಕೊಂಡ್ ಬರೋಣ ಆಮೇಲೆ ನೋಡೋಣ ಅಂತಿದ್ದೆ. ಎನಿವೇಸ್ ನಿಮ್ ಗಾಡಿ ಸಿಕ್ತು, ಬಟ್ ಈ ಗಾಡಿ ನೋಡಿದ್ರೆ ಖುಷಿ ಆಗಿರ್ಬೇಕಲ್ಲ ನಿಮ್ಗೆ. ನಾನು ಅದಕ್ಕೆ ಹಿಂಗ್ ನೋಡ್ತಾ ಇದ್ದೆ, ಹಿಂಗ್ ನೋಡ್ತಿದ್ದೆ, ಎಲ್ಲಾ ಕಡೆ ನೋಡ್ಕೊಂಡ್ ಬಂದೆ. ಇಲ್ಲ ಅಂತ ಇರ್ಲಿಲ್ಲ, ನಾನು ಅಲ್ಲಿಂದಾನೆ ಆಂಟಿ ಹಿಂಗ್ ಹೋದ್ರು ಅಂತೆ. ನಾನು ಅದು ಬೇರೆ ಇವಾಗ ತಲೆಗೆ ಬಂತು. ಆಂಟಿ ಹಿಂಗ್ ಹೋದ್ರಲ್ಲ ಅಂತ ಹೇಳೋರಲ್ಲ, ಅದಕ್ಕೆ ಹೋಗೋಣ ಬಾ ಅಂತ ಹೇಳ್ದೆ. ಆ ಮೂಮೆಂಟಿಗೆ ಯಾರು ಏನ್ ಹೇಳುದು ಕೇಳ್ಬೇಕು ಅನ್ಸುತ್ತೆ ನಮ್ ಗಾಡಿ ಇಲ್ಲ ಅಂದ್ರೆ. ನೋಡಿ ಗೈಸ್, ಫೈನಲಿ ಈಗ ಕಾಫಿ ಕುಡ್ಬಿಟ್ಟು ಬ್ಲಾಗ್ ಎಂಡ್ ಮಾಡೋಣ. ಕರೆಕ್ಟ್ ಅಲ್ವಾ? ಗಾಡಿ ಕಳ್ದೋಗಿದ್ರು ಇವಾಗ ನಾನು ಫುಟೇಜ್ ನೋಡ್ತಾ ಇದ್ದೆ. ಗ್ಲಾಸಸ್ ಹಾಕೊಂಡು ಸ್ಮೋಕಿಂಗ್ ಕೊಟ್ಟಿದ್ದೆ ನೋಡಿ. ಏನು ಗ್ಯಾಪ್ ಹಿಂಗೆ ಗ್ಲಾಸಸ್ ಹಾಕೊಂಡು ಕೂತಿರೋದು ಗೈಸ್. ಹಿಂಗೆ ಅಲ್ಲೇ ನಿಂತಿದ್ದೆ, ಅಲ್ಲಿಂದ ಎತ್ಕೊಂಡು ಹೋಗಿದ್ದು ನಾನು. ನಿಲ್ಸಿ ಹಿಂಗ್ ಮಾಡಿ ಹೆಲ್ಮೆಟ್ ಎತ್ತಿ ಹೋದ. ಬಟ್ ಸಾರಿ ಸರ್, ನಿಂಗೆ ಬೇಜಾರಾಗಿದ್ರೆ ಸಾರಿ. ಪ್ರ್ಯಾಂಕ್ ಮಾಡಕ್ ಹೋಗಿದ್ದು ನಂಗೆ ಗೊತ್ತು, ಬೇಜಾರಾಗಿ ಟೆನ್ಷನ್ ಆಗಿರುತ್ತೆ. ಒಂದು ಕಡೆ ಪ್ರ್ಯಾಂಕ್ ಅಂತ ಅನ್ಸಿರುತ್ತೆ ಅಂತ ಗೊತ್ತು. ಬಟ್ ಇನ್ನೊಂದು 50% ದೇವ್ರಾಣೆಗೂ ಮೈಂಡ್ ಏನ್ ಯೋಚನೆ ಮಾಡ್ಲಿ ಏನು ಗ್ಯಾಪ್ನೇ ಬರ್ತಿಲ್ಲ. ನಾನು ಒಂದ್ ಸೆಕೆಂಡ್ ಗಾಡಿ ಇಲ್ಸಿದ್ನ ಇಲ್ವೋ ಅನ್ನೋ ತರ ಟೆನ್ಷನ್ ಮೈಂಡು. ಇನ್ನೊಂದು 5 ನಿಮಿಷ ನಾನು ಮೆನಿಪ್ಯುಲೇಟ್ ಮಾಡಿದ್ರೆ ಗಾಡಿಲೇ ಬಂದಿಲ್ಲ ಅಂತ ಫಿಕ್ಸ್ ಆಗ್ಬಿಟ್ಟಿರೋಳು ಅವಳು. ಎನಿವೆ ಸಾರಿ, ಕಂಗ್ರ್ಯಾಚುಲೇಷನ್ಸ್, ಬಕ್ರ ಆಗಿದ್ಯಾ. ಆಲ್ ದ ಬೆಸ್ಟ್. ಗಾಡಿ ಹುಷಾರಾಗಿ ನೋಡ್ಕೋ. ಬಾಯ್ ಬಾಯ್. ನೆಕ್ಸ್ಟ್ ಕೊಡ್ಸು. ಬಾಯ್ ಹೇಳು, ಏನಾರು ಹೇಳು. ಅವಾಗ್ಲೇ ಹೇಳ್ದಲ್ಲ ಇವಳು ಏನು ಕೊಡ್ಸ್ಬಾರ್ದು ಇನ್ನೊಂದ್ಸತಿ ಅಂತ. ಸುಮ್ಮನೆ ಅದೆಲ್ಲ ಆ್ಯಡ್ ಮಾಡಬೇಕಲ್ಲ. ಇವಾಗ ಸೊ ಫೈನಲಿ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ನೆಕ್ಸ್ಟ್ ಏನು ವ್ಲಾಗ್ ಮಾಡಬೇಕು ಅಂತ ಕಾಮೆಂಟ್ ಹಾಕಿ. ಸಿ ಟುಮಾರೋ. ಚೆನ್ನಾಗಿದೆ ಮೂವಿ, ಆದ್ರೆ ಮಾತ್ರ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ. ಮೂವಿ ಸೂಪರ್ ಆಗಿದೆ ಮೂವಿ, ಆದ್ರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ. ಆದ್ರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ಕೂ ಆಗಲ್ಲ, ನಾವು ತೆಗ್ದಿದ್ದಾರೆ ಅಂತಾನು ಹೇಳಕ್ ಆಗಲ್ಲ. ಮೂವಿ ಸೂಪರ್ ಆಗಿ